ಪ್ರಧಾನಮಂತ್ರಿ ಮೋದಿಜಿಯವರು, ಅಮಿತ್ ಶಾ, ರಾಜನಾಥ್ ಸಿಂಗ್ ಇವರೆಲ್ಲರೂ ಒಳ್ಳೆ, ಎಲ್ಲದಕ್ಕೂ ಮುಖ್ಯ ಅಜಿತ್ ದೋವೆಲ್ ಅವರು ತುಂಬ ಸಕ್ಸಸ್ಫುಲ್ ಮನುಷ್ಯ. ಅವ್ರು ಹೆಂಗೆ, ಯಾಕಂದ್ರೆ 7 ವರ್ಷ ಪಾಕಿಸ್ತಾನದೊಳಗಿದ್ದ ಅವರು ಅಲ್ಲಿಂದ ಎಲ್ಲ ಇದು ಮಾಡ್ಕೊಂಡು ಅವ್ರಿಗೆ ಯಾರಿಗೆ ಗೊತ್ತಿಲ್ಲ, 7 ಇಯರ್ಸ್ ಇದ್ದರು. ಅಲ್ಲಿಂದ ಬಂದವರು ಅವ್ರಿಗೆಲ್ಲ ಗೊತ್ತು, ಏನು ಪಿನ್ ಟು ಪಿನ್ ಗೊತ್ತು ಅವರೆಲ್ಲ. ಹಂಗಾಗಿ ನಮ್ಮ ಇಂಡಿಯಾ ತುಂಬ ಒಂದು ಮುಂದುವರೆದ ರಾಷ್ಟ್ರ. ಇನ್ನೂ ಸ್ವಲ್ಪ ದಿನ ಹೋದ್ರೆ ನಾವು ಹೊರಡಿಗೆ ನಾವು ಇದು ಚಾಲೆಂಜ್ ಮಾಡ್ತೇವೆ. ಈಗಾದರೂ ಅಷ್ಟೇ, ಈಗ ನಾವು ಹೊರಡಿಗೆ ಚಾಲೆಂಜ್ ಮಾಡ್ತೇವೆ, ಬರಲಿ ಯಾರು ಬೇಕಾದ್ರೆ ಬರಲಿ. ಚೈನಾದವ್ರು ಹಿಂಗೆ ಸುಮ್ಮನೆ ಹೆದರ್ಸ್ತಾರೆ. ನಮ್ಮ ಕುಟಾಗಿ ಯುದ್ಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಚೈನಾದವ್ರು. ಅವ್ರಿಗೆ ಒಂದು ವಾರದಲ್ಲಿ ಹೊಡೆದಂಥ ಇದೇ ಐತೆ, ನಮ್ಮ ಆ ಟೆಕ್ನಾಲಜಿ ಇದೆ. ಭಾರತ ಸೈನಿಕರು ಅಷ್ಟಿದ್ದಾರೆ, ಏರ್ ಅಟ್ಯಾಕ್ ಮತ್ತು ನೇವಲ್ ಅಷ್ಟೇ ಒಂದು ಒಳ್ಳೆಯ ಇದರಿಂದ ಅದಾವು. ಅದಕ್ಕಾಗಿ ಮೊನ್ನೆ INS ವಿಕ್ರಾಂತ್ ಅವರು ಇದ್ರ ಮೇಲೆ ಅಣು ಬಾಂಬ್ ಇಟ್ಟಿದ್ರಲ್ಲ, ಆ ಬೇಸಿಗೆ ಅದರಿಂದ ನೇವಲಿಂದ ಹೊಡೆದ್ರು, ಅದು ಅಲ್ಲೇ ಲೀಕ್ ಆಗುತ್ತದೆ. ಈಗ ಅದಕ್ಕೆ ಅಮೇರಿಕದಿಂದ 2 ಪ್ಲೇನ್ ಬಂದವು. ಯಾಕೆ ಬಂದವು ದಾರಿಗೆ ಗೊತ್ತಿಲ್ಲ. ಆ ಏನು ಲೀಕ್ ಆಗ್ತದಲ್ಲ, ಅದು ಏನು ಲೀಕ್ ಆದ ಗಾಳಿಯಲ್ಲಿ ಹೊರಡ್ತಪ್ಪ ಅಂತಂದ್ರೆ ಆ ಗಾಳಿ ಸೇವನೆ ಮಾಡೋದೆಲ್ಲ ಸತ್ತೋಗ್ತಾರೆ, ಕಣ್ಣು ಕುರುಡಾಗ್ತಾವೆ, ಏನೇನೋ ಆಗ್ತದೆ. ಅದಕ್ಕೆ ಅದನ್ನು ತಡೆ ಹಿಡಿಕಾಗಿ ಅದನ್ನು ಪ್ರಿಕ್ರೂಟ್ಮೆಂಟ್ ಮಾಡೋಕ್ಕಾಗಿ ಅವು 2 ಪ್ಲೇನ್ ಕಳಿಸ್ಕೊಟ್ಟವನು ಯಾರು ಟ್ರಂಪ್. ಅದಕ್ಕಾಗಿ ಇಂಥವೆಲ್ಲ ನಡೀತಾವೆ. ಆದರೂ ನಮ್ಮ ಭಾರತ ದೇಶ ಯಾವುದಕ್ಕೂ ಎದೆಗುಂದದೆ ಮುನ್ನುಗ್ತಾರಲ್ಲ. ಈ ಆಪರೇಷನ್ ಸಿಂಧೂರು ಮುನ್ನಡೀತಾ ಇರಲಿ, ಆ ಉಗ್ರವಾದಿನ ಮಟ್ಟ ಹಾಕಲಿ ಅಂತೇಳಿ ನಾನು ಎಲ್ಲರಿಗೆ ಹಾರೈಸ್ತೇನೆ.